ಟಾಲೆಸ್ಟ್ ಡ್ಯೂನ್ಸ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ವೆಲ್ಕಮ್ ಟು ಅವರ್ ಚಾನಲ್ ಸ್ಯಾಂಡ್ಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ನಮ್ಮ ಪ್ರಯಾಣ ಲೀವಾ ಡೆಸರ್ಟ್ಗೆ. ಲೀವಾ ಡೆಸರ್ಟ್ ನಮ್ಮ ಮನೆಯಿಂದ 400 ಕಿಲೋಮೀಟರ್ ಆಗುತ್ತೆ. ಅರೌಂಡ್ 4.5 hours ಡ್ರೈವ್. ನಾವು 4 ಫ್ಯಾಮ್ಲೀಸ್ ಹೋಗ್ತಾ ಇದ್ದೀವಿ. 2 ಗಾಡಿ ತೊಗೊಂಡಿದ್ದೀವಿ ಅಷ್ಟೇ. ಡ್ರೈವ್ ನಿಮಗೆ 2 ಸೈಡಲ್ಲೂ ಬರೀ ಡೆಸರ್ಟೇ ಕಾಣಿಸ್ತಾ ಇದೆ. ಕೆಲವೊಂದು ಕಡೆ ಸ್ವಲ್ಪ ಗ್ರೀನರಿನೂ ಇದೆ. ಹಾಗೆ ಡ್ರೈವ್ ಮಾಡ್ತಾ ಮಾಡ್ತಾ ಫಸ್ಟ್ ಬ್ರೇಕ್ ಒಂಚೂರು ತಿಂದಾಯಿತು. ನಮ್ಮ ಸಂತೋಷ ನೋಡಿ ತಿಂತಾ ಇದ್ದಾನೆ. ಇವಾಗ ನಾವು ಎಂಟ್ರ್ ಆಗ್ತಾ ಇದ್ದೀವಿ ಲೀವಾ ಡೆಸರ್ಟ್. ಲೀವಾ ಡೆಸರ್ಟ್ದು ಒಂದು ಸೈಡಲ್ಲಿ ರುಬ್ಬಲ್ ಕಲಿ ಡೆಸರ್ಟ್ ಇದೆ. ರುಬ್ಬಲ್ ಕಲಿ ಡೆಸರ್ಟ್ನ ಎಂಟಿ ಕ್ವಾರ್ಟರ್ ಅಂತಲೂ ಕರೀತಾರೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಸ್ಯಾಂಡ್ ಡೆಸರ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಡೇಂಜರಸ್ ಟು ಡ್ರೈವ್ ದೇರ್. ಆದರೆ ನಾವಿವತ್ತು ರುಬ್ಬಲ್ ಕಲಿಗೆ ಹೋಗ್ತಾ ಇಲ್ಲ, ಬರೀ ಲೀವಾ ಅಲ್ಲಿ ಇದ್ದೀವಿ ಅಷ್ಟೇ. ಆ್ಯಂಡ್ ಲೀವಾಲ್ ಏನಂದರೆ ಪ್ರತಿ ವರ್ಷ ಲೀವಾ ಫೆಸ್ಟಿವಲ್ ಅಂತ ನಡೆಯುತ್ತೆ. ನೋಡಿ ಕ್ಯಾಮಲ್ಸ್ ಎಷ್ಟೊಂದು. ಸೊ ಈ ಲೀವಾ ಫೆಸ್ಟಿವಲ್ಗೆ ಎಲ್ಲ 4x4 ಗಾಡಿಗಳನ್ನ ತಂದು ಅಲ್ಲಿ ಡೆಸರ್ಟಲ್ಲಿ ಓಡಿಸ್ಬೋದು. ನಮ್ಮ ಸಂತೋಷು ಆಫ್ ರೋಡಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಡೆಸರ್ಟಲ್ಲಿ ಗಾಡಿ ಸೂಪರಾಗಿ ಓಡಿಸ್ತಾರೆ. 5-6 ವರ್ಷ ಆದರೂ ಅವರು ಎವ್ರಿ ವೀಕ್ ಫ್ರೈಡೇ ಹೋಗ್ತಾಯಿದ್ರು ಡ್ರೈವ್ಗೆ. ಇವಾಗ ಸ್ವಲ್ಪ ವರ್ಷಗಳಿಂದ ಅವರಿಗೆ ಬೈಕ್ ಹುಚ್ಚಿಡ್ಬಿಟ್ಟಿದೆ. ಅದರಿಂದ ಬೈಕ್ ಓಡಿಸ್ತಾರೆ ಎವ್ರಿ ವೀಕ್. ಅವ್ರಿಗೆ ಹಾಗೆ ಪ್ರತಿ ಸಲನೂ ಯಾವುದೋ ಒಂದು ಪ್ಯಾಷನ್ ಇರುತ್ತೆ, ಅದನ್ನು ಫುಲ್ಲಾಗಿ ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲಿ. ಡೆಸರ್ಟಲ್ಲಿ ಗಾಡಿ ಓಡಿಸೋದು ತುಂಬಾ ಫನ್. ಆದರೆ ಅದಕ್ಕೆ ಒಳ್ಳೆ ಟ್ರೈನಿಂಗ್ ತೊಗೊಳ್ಬೇಕು ಆ್ಯಂಡ್ ಯಾವುದೋ ಒಂದು ಕ್ಲಬ್ ಜೊತೆ ಹೋಗಬೇಕು. ನೀವು ಒಬ್ಬೊಬ್ಬರಾಗಿ ಹೋಗೋಕ್ಕೆ ಅಷ್ಟು ಸೇಫ್ ಇರಲ್ಲ. ಆ್ಯಂಡ್ ಇಲ್ಲಿ ಕ್ಯಾಂಪ್ಸು ತುಂಬ ಇರುತ್ತೆ. ಇಲ್ಲಿ ವೈಟ್ ಕಾಣಿಸ್ತಾ ಇದೆಲ್ಲ ಅದೆಲ್ಲ ಕ್ಯಾಂಪ್. ನೀವು ರಾತ್ರಿ ಉಳ್ಕೋಬೇಕಂದ್ರೆ ಅದನ್ನ ಬುಕ್ ಮಾಡ್ಬೋದು. ಮಿನಿಮಲ್ ಚಾರ್ಜಸ್ ಇರುತ್ತೆ, ಅಷ್ಟೇನು ಎಕ್ಸ್ಪೆನ್ಸಿವ್ ಇರಲ್ಲ. ಸೀಸನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ. ಇಲ್ಲಿಯ ಲೋಕಲ್ಸ್ಗಂತೂ ಡೆಸರ್ಟಲ್ಲಿ ಗಾಡಿ ಓಡಿಸೋದು ಅವ್ರದ್ದು ಮೋಸ್ಟ್ ಫೇವ್ರೆಟ್ ಪ್ಯಾಷನ್. ಇವಾಗ ತುಂಬ ಬೇರೆ ನ್ಯಾಷನಾಲಿಟೀಸು ಸ್ಟಾರ್ಟ್ ಮಾಡಿದ್ದಾರೆ. ಹಲೋ ನಮಸ್ಕಾರ. ನಾವಿವಾಗಿದ್ದೀವಿ ಮೊರೇಬ್ ಡ್ಯೂನ್ಸ್ ತಿಲಾಲ್ ಲೀವಾ ಹತ್ರ. ಇಟ್ ಈಸ್ ಅರೌಂಡ್ 450 ಕಿಲೋಮೀಟರ್ಸ್ ದುಬೈಯಿಂದ. ಇದಿನ್ನು ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ, ಅದ ಹೆಸರು ಮೊರೇಬ್ ಡ್ಯೂನ್ ಅಂತ. ಒನ್ ಆಫ್ ದ ಟಾಲೆಸ್ಟ್ ಡ್ಯೂನ್ಸ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಇಲ್ಲಿ ಅರೌಂಡ್ 45 ಡಿಗ್ರಿ ಆ್ಯಂಗಲಲ್ಲಿ ಇರ್ತದೆ. ತುಂಬ ಜನ ಅವ್ರು 4x4 ತೊಗೊಂಡು ಬಂದು ಮಾಡಿಫೈ ಮಾಡಿ ಇಲ್ಲಿ ಓಡಿಸ್ತಾರೆ ಅದನ್ನು. ನೋಡಿ ಇಲ್ಲೆಲ್ಲ ಹಿಂದ್ಗಡೆ ಕಾಣಿಸ್ತಾರೆ. ಇಂದ ಮುಂದೆ ಹೋಗಿ ಮೇಲೆತ್ತಾರೆ, ಮತ್ತೆ ಮೇಲೆತ್ತು ಕೆಳಗಡೆ ಬಂದು ಮತ್ತೆ ಮೇಲೆತ್ತಾರೆ. ಈ ಥರ ಎಲ್ಲರೂ ಅವ್ರವ್ರ ಗಾಡಿಗಳನ್ನ ತೊಗೊಂಡು ಹೋಗ್ತಾರೆ. ಮೇಲೆ ತೊಗೊಂಡು ಹೋಗ್ತಾರೆ, ಕೆಳಗೆ ಬರ್ತಾರೆ. ಸೊ ಬೈ ಚಾನ್ಸ್ ಏನೋ ಸ್ಟಕ್ ಆಗಿ ಅಥವಾ ಏನೋ ಆಕ್ಸಿಡೆಂಟ್ಸ್ ಆದರೆ ಅದಕ್ಕೆ ಸೇಫ್ಟಿಗೆ ಅಂತ ಇಲ್ಲಿ ಹತ್ತಿರದಲ್ಲೇ ಪೊಲೀಸ್, ಆ್ಯಂಬುಲೆನ್ಸ್, ಆಮೇಲೆ ಮಾರ್ಷಲ್ಸ್ ಈ ಗಾಡಿಗಳನ್ನ ಸ್ಟಕ್ ಆದರೆ ತೆಗಿಯೋಕ್ಕೆ ಅವರು ಇರ್ತಾರೆ. ಇದು ಒಂದು ಚಿಕ್ಕ ಎಂಟರ್ಟೈನ್ಮೆಂಟ್ ಏರಿಯಾ ಥರ ಮಾಡಿದ್ದಾರೆ. ಯಾಕಂದರೆ ತುಂಬ ಜನ ಫ್ಯಾಮ್ಲೀಸ್ ಬರ್ತಾರಲ್ಲ. ಸೊ ಅಲ್ಲಿ ಹಸ್ಬೆಂಡ್ಸ್ ಎಲ್ಲ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಇಲ್ಲಿ ಲೇಡೀಸ್ ಮಕ್ಕಳು ಕರ್ಕೊಂಡು ಆಟ ಆಡಿಸ್ತಾರೆ. ಆ್ಯಂಡ್ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ, ರೆಸ್ಟಿಂಗ್ ಏರಿಯಾಸ್ ಇದೆ. ನಾವು ಸುಮ್ಮನೆ ಇಲ್ಲಿ ಒಳಗಡೆ ಹಾಗೆ ಒಂದು ರೌಂಡ್ ಹೋದ್ವಿ. ಯಾಕಂದರೆ ಬಿಸಿಲಿದೆ, ಸ್ವಲ್ಪ ಹೊತ್ತು ನಿಂತಾಯಿತು. ಇವಾಗ ಇನ್ನು ಒಂಚೂರು ಹೊತ್ತಾದಮೇಲೆ ಮತ್ತೆ ಹೋಗ್ತೀವಿ ಆ ಕಡೆ. ಆ್ಯಂಡ್ ಈವ್ನಿಂಗ್ ಆದರೂ ಬಿಸಿಲು ಇನ್ನೂ ಕಮ್ಮಿ ಆಗಿಲ್ಲ. ಎಲ್ಲರ ಡೆಸರ್ಟಲ್ಲಿ ಗಾಡಿ ಓಡಿಸೋದು ನೋಡಿ ಸಂತೋಷಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಇವಾಗ ಸಂತೋಷು ಒಂಚೂರು ಹೊತ್ತು ಓಡಿಸ್ತಾರಂತೆ.
ಸಂತೋಷ್ ಒಂದು ಗಾಡಿ ಓಡಿಸ್ತಾ ಇದ್ದಾರೆ, ಆಮೇಲೆ ಇನ್ನೊಂದು ಗಾಡಿಯ ರೆಡ್ ಕಲರ್ ಇರೋದು ನಮ್ಮ ಫ್ರೆಂಡ್ ಓಡಿಸ್ತಾ ಇದ್ದಾರೆ. ಸೊ ಇದು ಮೊರೀಬ್ ಡ್ಯೂನ್ಸ್ ಮೇಲೆ ಅಲ್ಲ, ಇದು ಪಕ್ಕದಲ್ಲಿರೋ ಡೆಸರ್ಟಲ್ಲಿ ಓಡಿಸ್ತಾ ಇರೋದು ನಾವು. ಚೆನ್ನಾಗಿ ಓಡಿಸ್ತಾನೆ ಇದ್ವಿ. ಆಮೇಲೆ ನೋಡಿದರೆ ನಮ್ಮ ಫ್ರೆಂಡ್ ಗಾಡಿ ಇಲ್ಲಿ ಡೆಸರ್ಟಲ್ಲಿ ಸಿಕ್ಕಾಕೊಬಿಡ್ತು, ಸ್ಯಾಂಡಲ್ಲಿ. ಇವಾಗ ಅದನ್ನು ತೆಗಿಬೇಕು. ನಾವು ಎರಡೇ ಗಾಡಿ ಜೊತೆಲಿ ಬಂದಿರೋದು, ಸೊ ಅದರ ಅರ್ಥ ನಮ್ಮ ಸಂತೋಷ ಮತ್ತು ಎಲ್ಲರೂ ಸೇರಿಕೊಂಡು ಅದನ್ನು ತೆಗಿಬೇಕು. ಸಂತೋಷ್ಗೆ ಇದೆಲ್ಲ ತುಂಬ ಅಡ್ವೆಂಚರಸ್. ಇವಾಗ ಅದನ್ನು ತೆಗಿಬೇಕು, ಮರಳಲ್ಲಿ ಸಿಕ್ಕಾಕೊಬಿಟ್ಟಿದೆ ಗಾಡಿ. ಆ್ಯಂಡ್ ನಿಮಗೆ ಚೆನ್ನಾಗಿ ಟ್ರೈನಿಂಗ್ ಇದ್ದರೆ ಅಲ್ವಾ, ಇಟ್ ಈಸ್ ವೆರಿ ವೆರಿ ಫನ್. ಸೇಫ್ಟಿ ಆ್ಯಂಡ್ ಒಳ್ಳೆ ಟ್ರೈನ್ಡ್ ಪೀಪಲ್ ಜೊತೇಲಿದ್ದರೆ ಮಾತ್ರ ಡೆಸರ್ಟಲ್ಲಿ ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ದಿದ್ರೆ ಇಟ್ಸ್ ಸೂಪರ್ ಡೇಂಜರಸ್. ಮೇಜರ್ ಆಕ್ಸಿಡೆಂಟ್ಸ್, ಇನ್ಶೂರೆನ್ಸ್ ಪ್ರಾಬ್ಲಮ್ಸ್ ಇಂಥದ್ದೆಲ್ಲ ಬರುತ್ತೆ. ಅದನ್ನೆಲ್ಲ ನೋಡ್ಕೋಬೇಕು. ಬಟ್ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಕಲೀರಿ. ಸ್ವಲ್ಪ ಹೊತ್ತು ಹೀಗೆ ಡ್ರೈವ್ ಮಾಡಿ ಇವಾಗ ನಾವು ಮತ್ತೆ ಕೆಳಗೆ ಬಂದುಬಿಟ್ಟು ಮೊರೀಬ್ ಡ್ಯೂನ್ಸ್ ಕಡೆ ಹೋಗ್ತಾ ಇರೋದು. ಇನ್ನು ತುಂಬ ವೆಹಿಕಲ್ಸ್ ಇವಾಗ ಬರುತ್ತೆ. ನೈಟ್ ಆಯ್ತಲ್ವಾ, ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಮುಂಚೆ ಡಿನ್ನರ್, ತುಂಬ ಫುಡ್ ಟ್ರಕ್ಸ್ ಇದೆ ಇಲ್ಲಿ. ಸೊ ಡಿನ್ನರ್ ಮಾಡಿಕೊಂಡು ಇನ್ನೂ ಒಂಚೂರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋದು. ಇವತ್ತಿಗೆ ನಮ್ಮ ಮೊರೀಬ್ ಡ್ಯೂನ್ಸ್ ಆ್ಯಂಡ್ ಲೀವಾ ಡೆಸರ್ಟ್ ಕತೆ ಇಷ್ಟೇ. ನೆಕ್ಸ್ಟ್ ಡೇ, ಇವತ್ತು ಸಂಡೇ ಈವ್ನಿಂಗ್, ನಾವು ಇನ್ನೂ ಒಂದು ಕಡೆ ಹೋಗ್ತಾ ಇದ್ದೀವಿ. ಲೀವಾ ಡೆಸರ್ಟಿಂದ ಬಂದು ಸುಸ್ತಾಗಿತ್ತು, ಸೊ ಮಾರ್ನಿಂಗ್ ಏನೂ ಮಾಡಲಿಲ್ಲ. ಇವತ್ತು ಸಾಯಂಕಾಲ ನಾವು ಹೋಗ್ತಾ ಇರೋದು ಶಾಪಿಂಗ್ ಇನ್ ದ ಕ್ರೂಸ್. ಬನ್ನಿ ನಮ್ಮ ಜೊತೆ ಹೋಗೋಣ. ಇದು ನಡೀತಾ ಇರೋದು ದುಬೈಯಲ್ಲಿ ಪೋರ್ಟ್ ರಾಶಿದ್ ಅನ್ನೋ ಏರಿಯಲ್ಲಿ. ನಮ್ಮ ಮನೆಯಿಂದ ಜಸ್ಟ್ 30-35 ಮಿನಿಟ್ಸ್ ಅಷ್ಟೇ. ಆ್ಯಂಡ್ ಇವಾಗ ಎಂಟ್ರ್ ಆಗ್ತಾ ಇರೋದು ನಮ್ಮ ಫೇವ್ರೆಟ್ ಶೇಖ್ ಝಾಯೆದ್ ರೋಡ್. ಈವ್ನಿಂಗ್ ವ್ಯೂ ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ. ಬುರ್ಜ್ ಖಲೀಫಾ ನೋಡಿದಷ್ಟು ಸಾಕಾಗಲ್ಲ. ಪ್ರತಿದಿನ ನಾನು ಆಫೀಸ್ಗೆ ಹೋಗೋವಾಗ ನೋಡ್ತೀನಿ, ಆದರೂ ನಂಗೆ ನೋಡಿದ್ರೆ ಸಾಕಾಗಲ್ಲ. ಇಂಥ ಚೆನ್ನಾಗಿದೆ ನೋಡಿ. ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ ಇನ್ ದ ವರ್ಲ್ಡ್ ಅಂತಲೇ ನಾನು ಹೇಳ್ತೀನಿ ಶೇಖ್ ಝಾಯೆದ್ ರೋಡ್ಗೆ. ನಾನು ವರ್ಲ್ಡಲ್ಲಿ ಎಲ್ಲಿ ಹಾಲಿಡೇಗೆ ಹೋಗಿ ಬಂದರೂ ನಂಗೆ ಶೇಖ್ ಝಾಯೆದ್ ರೋಡ್ ನೋಡಿದ ಥರ ಎಲ್ಲೂ ಅನಿಸ್ಲಿಲ್ಲ ಇಲ್ಲಿ ತನಕ. ಇವಾಗ ನಾವು ಎಂಟ್ರ್ ಆಗ್ತಾ ಇರೋದು ಪೋರ್ಟ್ ರಾಶಿದ್, ಮೀನಾ ರಾಶಿದ್ ಅಂತಲೂ ಕರೀತಾರೆ. ಇದು ಪ್ರೀಮಿಯಂ ಮ್ಯಾರಿಟೈಮ್ ಹಬ್. ಇಲ್ಲೇ ಎಲ್ಲ ಕ್ರೂಯಿಸ್ ಟರ್ಮಿನಲ್ಸ್ ಇರೋದು. ಆ್ಯಂಡ್ ನಾವು ಹೋಗ್ತಾ ಇರೋ ಶಾಪಿಂಗ್ ನಡೀತಾ ಇರೋದು ಕ್ವೀನ್ ಎಲಿಜಬೆತ್ II ಶಿಪ್ಪಲ್ಲಿ. ಸೊ ಇದು ಕ್ವೀನ್ ಎಲಿಜಬೆತ್ದು ಶಿಪ್. ನಮ್ಮ ಇಲ್ಲಿಯ ರೂಲರ್ ಕೆಲವು ವರ್ಷಗಳ ಹಿಂದೆ ಇದನ್ನು ತಂದು ಇಲ್ಲಿ ಪೋರ್ಟ್ ರಾಶಿದಲ್ಲಿ ಇಟ್ಟು ಇದನ್ನು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಫ್ಲೋಟಿಂಗ್ ಹೋಟೆಲ್. ಸೊ ಇಲ್ಲಿ ಹತ್ತಿರ ಬರ್ತಾ ಇದ್ದಂಗೆ ನೋಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ನಾನು ಮೊದಲೆಲ್ಲ ಇಲ್ಲಿ ರೆಸ್ಟೋರೆಂಟ್ಸ್ಗೆ ಹೋಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ಅ ಫಸ್ಟ್ ಟೈಮ್ ಇಲ್ಲಿ ಯಾವುದೋ ಒಂದು ಸೇಲ್ ಹಾಕಿದ್ದಾರೆ ಕ್ರೂಸ್ ಒಳಗಡೆ. ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇರೋದು. ನೋಡಿ ಅಲ್ಲೆಲ್ಲ ಕ್ರೂಸ್ ಇದೆ. ಸೊ ಎಲ್ಲ ಕ್ರೂಸ್ದು ಡಾಕಿಂಗ್ ಸ್ಟೇಷನ್ ಇದೇ ಏರಿಯಾಲಿ ನಡೆಯೋದು ಪೋರ್ಟ್ ರಾಶಿದಲ್ಲಿ.
ಟ್ರಾಫಿಕ್ ಜಾಸ್ತಿ ಆಗಿದೆ, ಪಾರ್ಕಿಂಗು ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಎಳೆದ್ಬಿಟ್ಟು ಹೋಗ್ತಾ ಇದ್ದೀನಿ. ಸಂತೋಷ್ಗೆ ಹೇಗೂ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರು ಹೇಳಿದರು, ನೀನು ಹೋಗು, ಬರ್ತೀನಿ ಪಾರ್ಕಿಂಗ್ ಸಿಕ್ಕಿದ ಮೇಲೆ ಅಂತ. ಅದಕ್ಕೆ ಇವಾಗ ನಾನು ಹೋಗ್ತಾ ಇದ್ದೇನೆ. ನೋಡಿ, ಅದೇ ಕ್ವೀನ್ ಎಲಿಜಬೆತ್ II. ತುಂಬ ಬ್ಯೂಟಿಫುಲ್ ಆಗಿದೆ. ಅದರ ಒಳಗಡೆನೂ ಅಷ್ಟೇ ವೆರಿ ಹಿಸ್ಟಾರಿಕ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನನಗನ್ಸುತ್ತೆ ಅರ್ಧಕ್ಕರ್ಧ ಜನ ಈ ಕ್ವೀನ್ ಎಲಿಜಬೆತ್ II ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ. ಶಾಪಿಂಗ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಎಲ್ಲರೂ ನನ್ನ ಥರನೇ ಅಲ್ಲಿ ನಿಂತ್ಕೊಂಡು ವೀಡಿಯೋಸು ಫೋಟೋಸು ಬೇಜಾನ್ ತೆಗಿತಾಯಿದ್ರು. ಈ ಕ್ವೀನ್ ಎಲಿಜಬೆತ್ II ಕ್ರೂಸ್ ಶಿಪ್ಪಲ್ಲಿ 447 ರೂಮ್ಸ್ ಇದೆ. ಇಲ್ಲಿ ಸ್ಟೇಕೇಷನ್ಗೂ ನೀವು ಇರಬಹುದು. ಆ್ಯಂಡ್ 4-5 ಹೋಟೆಲ್ಸ್ ಇದೆ, ವೆಲ್ನೆಸ್ ರೂಮ್ಸ್ ಇದೆ, ಯೋಗ ಫೆಸಿಲಿಟೀಸ್ ಇದೆ. ಇದೆಲ್ಲನೂ ಪ್ರೀ ಬುಕ್ಕಿಂಗಲ್ಲಿ ಬಂದು ಇಲ್ಲಿರಬಹುದು. ಆಮೇಲೆ ನೀವು ಸುಮ್ಮನೆ ಬಂದು ಈ ಕ್ರೂಸ್ ಶಿಪ್ನ ನೋಡಬೇಕಂದ್ರೂ ಅದಕ್ಕೂ ಟೂರ್ ಇದೆ. ಅದು ಕೂಡ ದಿನಕ್ಕೆ 2 ಸಲ ಇರುತ್ತೆ. ಫಸ್ಟ್ ಡೇ ಬುಕ್ ಮಾಡಬೇಕು. ಸೊ ಇವಾಗ ಹೋಗ್ತಾ ಇರೋದು ಬಿಗ್ ಬ್ರ್ಯಾಂಡ್ ಸೇಲ್, ಎಲ್ಲ ಬ್ರ್ಯಾಂಡೆಡ್ ಐಟಮ್ಸು ಸೇಲ್, ಪರ್ಫ್ಯೂಮ್ಸ್, ಕ್ಲೋತ್, ಶೂಸ್, ಬ್ಯಾಗ್ಸ್ ಇತ್ತು. ರಶ್ ತುಂಬಾ ಜಾಸ್ತಿ ಇತ್ತು. ನನಗೆ ಜಾಸ್ತಿ ರಶ್ ಇದ್ದರೆ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅದರಿಂದ ಒಂದು ರೌಂಡ್ ಹಾಗೆ ಹೋಗಿ ಆಚೆ ಬಂದ್ವಿ ನಾವು. ಸೊ ಆ ಕಡೆ ಸ್ಟೇರ್ಸಿಂದ ಹೋದರೆ ರೂಮ್ಸ್ಗೆಲ್ಲ ಹೋಗ್ಬೋದು. ನೋಡಿ ಹೇಗಿರುತ್ತೆ ರೂಮ್ಸ್ ಅಂತ. ಸಂತೋಷ್ ಗಾಡಿ ನಿಲ್ಲಿಸ್ಬಿಟ್ಟು ಬಂದರು. ಈ ರಶ್ ನೋಡಿ ಹಾಗೆ ವಾಪಸ್ ಹೋಗ್ತಾ ಇದ್ದಾರೆ. ಆದರೆ ಈ ಕ್ವೀನ್ ಎಲಿಜಬೆತ್ II ಕ್ರೂಸ್ ಶಿಪ್ ಸಂತೋಷ್ಗೆ ಹಾರ್ಟ್ಗೆ ವೆರಿ ಕ್ಲೋಸ್. ಯಾಕಂದರೆ ಈ ಪ್ರಾಜೆಕ್ಟ್ನ ಅವರು ಒನ್ ಟೈಮಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಇದು ಇಲ್ಲಿಯ ಲಾಬಿ ಎಂಟ್ರೆನ್ಸ್. ಸೊ ಸಂತೋಷ್ನೇ ಕೇಳೋಣ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಲ್ಲಿ ಕೆಲಸ ಮಾಡೋದು ಅಂತ. ಇವಾಗ ನೀವು ಈ ಶಿಪ್ಪೆಲ್ಲ ನೋಡಾಗಿದೆ, ಇದರದ್ದು ನೋಡಿಪಲ್ಲ ಅಚೀವ್ಮೆಂಟ್ಸ್ ಎಲ್ಲ ನೋಡಾಗಿದೆ. ಇದರದ್ದು ಮೇನ್ ಪಾರ್ಟ್ ನಾನು ಹೇಳ್ತೀನಿ. ಈ ಶಿಪ್ನ ಶೇಖ್ ಮೊಹಮ್ಮದ್ ಅವರು ಐ ಥಿಂಕ್ 2018 2016 ತೊಗೊಂಡು ಬಂದು ಇಲ್ಲಿ ಡಾಕ್ ಮಾಡಿದ್ರು. ಇವಾಗ ಡಾಕ್ ಮಾಡಾದಮೇಲೆ ಇದರದ್ದು ಇಂಜಿನ್ ಕೆಲಸ ಮಾಡ್ತಾ ಇರಲಿಲ್ಲ, ಇದರಲ್ಲಿದ್ದ ಏರ್ ಕಂಡೀಷನಿಂಗ್ ಸಿಸ್ಟಮ್ ಕೆಲಸ ಮಾಡ್ತಾ ಇರಲಿಲ್ಲ. ಅದನ್ನು ರಿವ್ಯಾಂಪ್ ಮಾಡಬೇಕಾಗಿತ್ತು. ಸೊ ಆವಾಗ ಈ ಪೋರ್ಟ್ ರಾಶಿದವರು ನಮ್ಮ ಕಂಪ್ನಿಗೆ ಬಂದರು, ಜಾನ್ಸನ್ ಕಂಟ್ರೋಲ್ಸ್. ಈ ಥರ ಈ ಶಿಪ್ ಇದೆ, ಇದರದ್ದು ಏರ್ ಕಂಡೀಷನಿಂಗಿಗೆ ನೀವು ನಮಗೆ ಸಪ್ಲೈ ಮಾಡಬೇಕು. ಸೊ ಆವಾಗ ಈ ಪ್ರಾಜೆಕ್ಟ್ ನಮಗೆ ಬಂತು. ಆ್ಯಂಡ್ ಐ ವಾಸ್ ವೆರಿ ಆನರ್ಡ್ ದಟ್ ದಿಸ್ ಪ್ರಾಜೆಕ್ಟ್ ವಾಸ್ ಎಕ್ಸಿಕ್ಯೂಟೆಡ್ ಬೈ ಮೀ. ಸೊ ಇದೇನು ಇವಾಗ ನಿಮಗೆ ಏರ್ ಕಂಡೀಷನಿಂಗ್ ಇದೆ, ತಣ್ಣಗೆ ಗಾಳಿ ಬರ್ತಾ ಇದೆಯಲ್ಲ, ಇದರದ್ದು ಪ್ಲ್ಯಾಂಟ್ ಕನ್ಸ್ಟ್ರಕ್ಟ್ ಮಾಡಿದ್ದೆ ನಾವು. ಸೊ ನಾನು ಮಾಡಿದ್ದು ಯಾವಾಗದು 2017. ಸೊ ಬಿಟ್ಟು ಅರೌಂಡ್ 6 to 8 months ಪ್ಲ್ಯಾಂಟ್ ಬಿಲ್ಡ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ನಮ್ಮ ಪ್ಲ್ಯಾಂಟಿಂದನೇ ಇದಕ್ಕೆ ಕೋಲ್ಡ್ ವಾಟರ್ ಸಪ್ಲೈ ಮಾಡಿ ಇಲ್ಲಿಂದ ಏರ್ ಕಂಡೀಷ್ನಿಂಗು ನಮ್ಮ ಪ್ಲ್ಯಾಂಟಿಂದನೇ ವರ್ಕ್ ಆಗ್ತಾ ಇರೋದು. ಸೊ ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಒನ್ ಆಫ್ ಮೈ ಬೆಸ್ಟ್ ಪಾರ್ಟ್ ಇನ್ ಮೈ ಕರಿಯರ್ ಅಂತ ಹೇಳ್ಬೋದು. ನಾನು ಈ ಥರ ಒಂದು ಶಿಪ್ಪಲ್ಲಿ ನಾನು ಶಿಪ್ಗೋಸ್ಕರ ನಾನು ಕೆಲಸ ಮಾಡಿದ್ದೆ, ನಮ್ಮ ಕಂಪನಿ ಕೆಲಸ ಮಾಡಿದ್ದೆ. ಬಟ್ ಐ ವಾಸ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಅಮೇಜಿಂಗ್. ಸೊ ಇವತ್ತು ಶಾಪಿಂಗ್ಗೆ ಬಂದು ಅಷ್ಟು ರಶಲ್ಲಿ ಶಾಪ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ನಿಮಗೆ ವೀಡಿಯೋ ತೆಗಿಯೋಕ್ಕೂ ಕಷ್ಟ ಆಯಿತು. ಆದರೂ 2-3 ಶೂಸ್ ತೊಗೊಂಡೆ ಅಷ್ಟೇ. ಬಟ್ ಯಾವತ್ತಾನ ಟೈಮ್ ಆದರೆ ಖಂಡಿತವಾಗಲೂ ಇದ್ರದ್ದು ಟೂರ್ ಕರ್ಕೊಂಡು ಹೋಗ್ತೀವಿ. ಸೊ ಹಿಸ್ಟಾರಿಕಲ್ ಟೂರು ಅವೈಲೇಬಲ್ ಇದೆ. ನೀವು ಯಾವತ್ತಾನ ವಿಸಿಟ್ ಮಾಡಿದರೆ ಟೂರ್ ಹೋಗ್ಬೋದು. ಲಾಬಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹೊಸದಾಗಿ ಸ್ವಲ್ಪ ಮಾಡಿದ್ದಾರೆ, ಯಾಕಂದರೆ ಅಷ್ಟು ಹಳೆಯದನ್ನು ಮೇಂಟೈನ್ ಮಾಡೋದು ಈಸಿ ಅಲ್ಲ. ನನಗೆ ಈ ಥರದ್ದು ಹಿಸ್ಟಾರಿಕಲ್ ಥಿಂಗ್ಸ್ ನೋಡಿದರೆ ಯಾವಾಗಲೂ ಏನು ನೆನೆಸ್ಕೋತೀನಂದರೆ, ಹೆಂಗಿದ್ದಿರ್ಬೋದು ಲೈಫ್ ಎಕ್ಸ್ಪೀರಿಯನ್ಸಸ್, ಯಾರ್ಯಾರು ಹೋಗಿರ್ತಾರೆ, ಏನೇನು ಇವೆಂಟ್ಸ್ ಆಗಿರುತ್ತೆ ಶಿಪ್ಪಲ್ಲಿ, ಯಾವ ಥರ ಜನ ಎಲ್ಲ ಇದ್ದಿರ್ಬೋದು, ಏನೇನು ಮೆಮರೀಸ್ ಕ್ರಿಯೇಟ್ ಆಗಿರ್ಬೋದು. ಎಂಥ ಬ್ಯೂಟಿಫುಲ್ ಅಲ್ಲ ಇದೆಲ್ಲ. ಒಂದು 50-60 ವರ್ಷದ ಹಿಂದೆ ನಡೆದಿರೋದು. 1969 ಇದೆ ಈ ಶಿಪ್. ಎಂಥ ಕ್ರಿಯೇಷನ್ ನೋಡಿ.
ಎಷ್ಟು ಚೆನ್ನಾಗಿದಿರ್ಬೋದು, ಎಷ್ಟೆಷ್ಟು ಜನ ಹೋಗಿರ್ಬೋದು ಇದರಲ್ಲಲ್ವಾ. ಅದು ನಂಗೆ ನೆನೆಸ್ಕೊಳ್ಳೋಕ್ಕೇ ಖುಷಿ ಆಗುತ್ತೆ. ನಿಮಗೆ ಸೋಲಾರ್ ವಾಟರ್ ಹೀಟರ್ ಕಾಣ್ತಿದೆಯಲ್ಲ, ಅದ್ರ ಹಿಂಭಾಗದಲ್ಲಿರೋದು ಒಂದು ವೈಟ್ ಕಲರ್ ಶೀಟ್ ಥರ ಏನಿದೆ ನೋಡಿ, ಅದರೊಳಗಡೆ ನಮ್ಮದು ಚಿಲ್ಲರ್ ಪ್ಲಾಂಟ್ ಇರೋದು. ನಾವು ಪ್ಲಾಂಟ್ ಕಟ್ಟಿದಾಗ ಇದು ಎನ್ಕ್ಲೋಜರ್ ಮಾಡಿರಲಿಲ್ಲ. ಆಮೇಲೆ 1 ವರ್ಷ ಆದಮೇಲೆ ಅವರು ಓನರ್ಸ್ ಬಂದು ಹೇಳಿದ್ರು, ಈ ನಿಮ್ಮದು ಎಕ್ವಿಪ್ಮೆಂಟ್ ಕಾಣ್ತಾ ಇದೆ ಮೇಲ್ಗಡೆ ಇರೋ ಕ್ಲೈಂಟ್ಗಳಿಗೆ, ಅದಕ್ಕೆ ನೀವು ಅದನ್ನು ಕವರ್ ಮಾಡಬೇಕು ಅಂತ. ಸೊ ಅದನ್ನು ಕವರ್ ಮಾಡಿ ಒಳಗಡೆ ಎಕ್ವಿಪ್ಮೆಂಟ್ ಇಟ್ಟು ಕೆಳಗಡೆ ಪಂಪ್ ರೂಮ್ ಮಾಡಿ, ಆ ಪಂಪ್ ರೂಮಿಂದ ನೀರು ಶಿಪ್ಗೆ ಹೋಗುತ್ತೆ. ಸೊ ಅಷ್ಟು ನೀರಿಂದ ಒಳಗಡೆ ಇರೋ ಏರ್ ಕಂಡೀಷನ್ ಎಕ್ವಿಪ್ಮೆಂಟ್ ಕೆಲಸ ಮಾಡ್ತದೆ. ಸೊ ಇದು ನಮಗೊಂದು 7-8 ಮಂತ್ಸ್ದು ಪ್ರಾಜೆಕ್ಟ್ ಇತ್ತು. ಯಾವಾಗ ನಾನು ಮಾಡಿದ್ದು 2017, 9 ವರ್ಷ ಹಿಂದೆ ಮಾಡಿದ್ದು. ಸೊ ಇದು ಓಪನ್ ಆಗಿ ಐ ಥಿಂಕ್ ಒಂದು 5 ವರ್ಷ ಆಗಿರ್ಬೋದು. 2 ವರ್ಷ ತೊಗೊಂಡಿದ್ದಾರೆ ಒಳಗಡೆ ಎಲ್ಲ ರಿಫರ್ಬ್ರಿಷ್ ಮಾಡಿ, ಒಳಗಡೆ ಇರೋ ಎಕ್ವಿಪ್ಮೆಂಟ್ ಎಲ್ಲ ಚೇಂಜ್ ಮಾಡಿ, ಇಂಟೀರಿಯರ್ಸ್ ತೊಗೊಂಡು ಬಂದು ಅದು ನಡೀತಾ ಇತ್ತು. ನಾನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ತುಂಬ ಸಲ ಒಳಗಡೆ ಹೋಗ್ತಿದ್ವಿ ನೋಡೋಕ್ಕೆ ಏನು ನಡೀತಾ ಇದೆ ಕೆಲಸ. ಇಂಜಿನ್ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಇಂಜನ್ ಇಲ್ಲ, ಒಳಗಡೆ ಏರ್ ಕಂಡೀಷನಿಂಗ್ ಎಕ್ವಿಪ್ಮೆಂಟ್ ಚಿಲ್ಲರ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಯಾಕಂದರೆ ವೆಯ್ಟ್ ಅಲ್ಲ, ತುಂಬ ಹೆವಿ. ಸೊ ಅವೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಅದರಿಂದ. ಸೊ ಇವಾಗ ಫ್ಲೋಟ್ ಆಗ್ತಾ ಇದೆ. ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಇರುತ್ತೆ ಶಿಪ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೇ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಸೂಪರ್ ಎಕ್ಸ್ಪೀರಿಯನ್ಸ್.